ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಪ್ರಾತಸ್ಮರಣೀಯ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಹಣೆ ಮಡಿದು ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಹಿಂದಿನ ಪಾಠದಲ್ಲಿ ಅಥವಾ ನಿನ್ನೆಯ ಪಾಠದಲ್ಲಿ ನಯನದ್ದೇವ ಅನ್ನುವಂತಹ ವಾಕ್ಯಕ್ಕೆ ದ್ಯೋತನಾದ್ದೇವಾ ಚಕ್ಷುರಾದಿ ಇಂದ್ರಿಯಾಣಿ ಏನತ್ ಪ್ರಕೃತ ಆತ್ಮತತ್ವಂ ನ ಆಪ್ನುವನ್ ನ ಪ್ರಾಪ್ತವಂತಹ. ಇಲ್ಲಿಯವರೆಗೆ ಭಾಷ್ಯ ಭಾಗವನ್ನು ನೋಡಿದ್ದೇವೆ. ಅನೇಜದೇಕಂ ಮನಸೋಜವೆಯೋ ಅನ್ನುವ ಮಂತ್ರದ ಭಾಷ್ಯ ಭಾಗ ಇದು. ಅರ್ಥಾತ್ ಇಲ್ಲಿ ಇಂದ್ರಿಯಗಳು ಆತ್ಮನನ್ನು ಅರಿಯಲಾರವು. ಯಾಕಂತ ಕೇಳಿದರೆ ಇನ್ನೂ ಬರೀತಾರೆ ಭಾಷ್ಯಕಾರರು, ತೇಭ್ಯ ಮನಃ ಜೇವೀಯ. ಆ ಇಂದ್ರಿಯಗಳಿಗಿಂತಲೂ ಮನಸ್ಸು ಬಹಳಷ್ಟು ವೇಗವುಳ್ಳದ್ದು ಆಗಿದೆ. ಇಲ್ಲಿ ಇಂದ್ರಿಯಗಳು ಹೊರಗೆ ಹೋಗುತ್ತವೆ ಅನ್ನುವುದು ವೃತ್ತಿದ್ವಾರ, ಅಂತಃಕರಣದ ವೃತ್ತಿದ್ವಾರ ಹೊರಗೆ ಹೋಗುತ್ತವೆ ಅನ್ನುವುದು ವೇದಾಂತಿಗಳ ಅಭಿಪ್ರಾಯ. ಚಕ್ಷುರೇಂದ್ರಿಯ ಆಗಿರಬಹುದು, ಶ್ರೋತ್ರೇಂದ್ರಿಯ ಆಗಿರಬಹುದು, ಅದು ಏನಾಗ್ತದೆ ಅಂತ ಕೇಳಿದರೆ ವೃತ್ತಿದ್ವಾರ ಹೊರಗೆ ಹೋಗ್ತದೆ ಅಂತ. ಮನಸ್ಸು ಕೂಡ ಅಂತಃಕರಣವೇ, ಅದು ಒಂದು ವೃತ್ತಿಯೇ, ಸಂಕಲ್ಪ ವಿಕಲ್ಪಾತ್ಮಕವಾದ ವೃತ್ತಿಯೇ. ಆದರೆ ಮನಸ್ಸಿನಷ್ಟು ವೇಗ ಇಂದ್ರಿಯಗಳಿಗೆ ಇಲ್ಲ. ಅದಕ್ಕಾಗಿ ಇಲ್ಲಿ ಬರೆದರು ತೇಭ್ಯ ಮನಃ ಜವೀಯ. ಆ ಇಂದ್ರಿಯಗಳಿಗಿಂತಲೂ ಮನಸ್ಸು ಬಹಳಷ್ಟು ವೇಗ ಉಳ್ಳದ್ದು ಆಗಿದೆ. ಮನೋವ್ಯಾಪಾರ ವ್ಯವಹಿತತ್ವಾತ್ ಆಭಾಸ ಮಾತ್ರಮಪಿ ಆತ್ಮನಃ ನ ಏವ ದೇವಾನಾಂ ವಿಷಯೀಭವತಿ. ಏನಂತಾರೆ ಇಲ್ಲಿ? ಮನೋವ್ಯಾಪಾರ ವ್ಯವಹಿತತ್ವಾತ್, ಮನಸ್ಸಿನ ಕ್ರಿಯೆಗೆ ವ್ಯವಹಿತತ್ವಾದ ಬಹಳಷ್ಟು ದೂರ ಇರುವುದರಿಂದ, ಮನಸ್ಸು ಅಲ್ಲಿ ಹೋಯಿತು ಅನ್ನೋದರೊಳಗಾಗಿ ಅದನ್ನು ದಾಟಿ ಹೋಗಿರುತ್ತದೆ ಆತ್ಮತತ್ವ ಅಂತ ಇಲ್ಲಿ ಸೋಪಾಧಿಕವಾದಾಗ. ಹೋಗುವುದಲ್ಲ ಬರುವುದಲ್ಲ ಅಲ್ಲಿ ಮೊದಲೇ ವ್ಯಾಪಕವಾಗಿತ್ತು. ಮನೋವ್ಯಾಪಾರ ವ್ಯವಹಿತತ್ವಾತ್ ಆಭಾಸ ಮಾತ್ರಮಪಿ ಆತ್ಮನಃ, ಆತ್ಮನ ಆಭಾಸವೂ ಕೂಡ ಇಂದ್ರಿಯಗಳಿಗೆ ಗೋಚರ ಆಗುವುದಿಲ್ಲ ಅಂತಾರೆ. ಯಾಕಂದ್ರೆ ಮನಸ್ಸು ಇಂದ್ರಿಯಗಳೊಡನೆ ಕೂಡಿಕೊಂಡಾಗ ತಿಳಿಯುವಿಕೆ ಇದೆ, ಇದು ಬರೋಬ್ಬರಿ. ಸ್ವತಃ ಮನಸ್ಸೇ ಹೋದಾಗ ತಿಳಿದಿಲ್ಲ, ಬಹಳಷ್ಟು ವೇಗವಾಗಿ ಹೋದಾಗ ತಿಳಿದಿಲ್ಲ. ಈಗ ಮನಸ್ಸು ವ್ಯವಹಿತತ್ವಾತ್ ಅನ್ನೋ ಮಾತೇನು ಹೇಳ್ತದೆ ಅಂತ ಕೇಳಿದ್ರೆ, ಮನಸ್ಸಿಗೆ ಅದು ದೂರ ಆಗಿರುವುದರಿಂದ ಅನ್ನೋದು ಒಂದು ಅಭಿಪ್ರಾಯ. ಮನಸ್ಸೇ ತಾನು ತಿಳಿಯದೇ ಇರುವಾಗ ಇಂದ್ರಿಯಗಳೊಡನೆ ಕೂಡಿಕೊಂಡರೂ ಕೂಡ ಇಂದ್ರಿಯಗಳು ಆತ್ಮನನ್ನು ತಿಳಿಯಲಾರವು ಅನ್ನುವುದು ಇನ್ನೊಂದು ಅಭಿಪ್ರಾಯ. ಇಲ್ಲಿ ಎರಡನ್ನೂ ಅಂಗೀಕಾರ ಮಾಡಬೇಕಾಗ್ತದೆ. ವ್ಯವಹಿತತ್ವಾತ್ ಮನಸ್ಸಿಗೆ ಅತಿ ಕ್ರಮಿಸಿ ಹೋಗುವುದರಿಂದ, ಅಂದರೆ ಮನಸ್ಸನ್ನು ಅತಿಕ್ರಮಿಸಿ ಹೋಗಿರುವುದರಿಂದ ಇಂದ್ರಿಯಗಳಿಗೆ ಆತ್ಮ ವಿಷಯ ಅಲ್ಲ. ಇನ್ನೊಂದು ವಿಷಯ, ಇಂದ್ರಿಯಗಳು ಹೋಗ್ತಾವೆ, ಮನಸ್ಸಿಲ್ಲದೆ ಹೋದರೆ ಅಲ್ಲಿ ಏನೂ ತಿಳಿಲಿಕ್ಕಾಗೋದಿಲ್ಲ ಅವಕ್ಕೆ. ಇಂದ್ರಿಯ ಜೊತೆಗೆ ಮನಸ್ಸು ಇದ್ದರೆ ವಿಷಯಗಳನ್ನು ತಿಳಿಯುತ್ತವೆ. ಮನಸ್ಸಿಗೆ ಹೋಗಿ ಬರಲಿಕ್ಕೆ ಇಂದ್ರಿಯಗಳ ಕೆಲಸ ಬೇಕಾಗಿಲ್ಲ, ಅದು ತಾನೇ ಹೋಗಿ ಬರ್ತದೆ ಇಲ್ಲೇ ಇದ್ಕೊಂಡ. ಆದರೆ ಏನನ್ನಾದರೂ ತಿಳಿಯಬೇಕಾದರೆ ಅದಕ್ಕೂ ಬೇಕು ಇಂದ್ರಿಯಗಳ ಸಹಾಯ. ತಿಳಿಯಬೇಕಾದರೆ ಹಾಗೆ ಹೋಗಿ ಬರೋದಕ್ಕೇನು ದೊಡ್ಡದಲ್ಲ. ಕಾಸಿಗೆ ಹೋಯಿತು ಬಂತು, ಅದು ದೊಡ್ಡದಲ್ಲ. ತಿಳಿಯುವ ವಿಷಯದಲ್ಲಿ ಏನಪ್ಪ ಅಂತ ಕೇಳಿದ್ರೆ ಮನಸ್ಸಿಗೆ ಇಂದ್ರಿಯಗಳು ಬೇಕು, ಇಂದ್ರಿಯಗಳಿಗೆ ಮನಸ್ಸು ಬೇಕು. ಇದು ಪರಸ್ಪರ ಪೂರಕವೇ. ಇಲ್ಲಿ ವ್ಯವಹಿತತ್ವ ಅಂತ ಒಂದು ಮಾತು ಬರೀತಾರೆ ಭಾಷ್ಯಕಾರರು. ಅದಕ್ಕೆ ಮನಸ್ಸಿಗೆ ಅದು ವಿಷಯವಾಗದೇ ಇರುವುದರಿಂದ ಇಂದ್ರಿಯಗಳೊಡನೆ ಕೂಡಿಕೊಂಡು ಮನಸ್ಸು ಹೋದಾಗ ಆ ಇಂದ್ರಿಯಗಳಿಗೂ ಕೂಡ ಆತ್ಮನ ಆಭಾಸವೂ ಕೂಡ ವಿಷಯ ಆಗೋದಿಲ್ಲ. ಆತ್ಮ ಅಂತೂ ಭಾಳ ದೂರ ಒಂದು ಭಾಗ. ಇನ್ನೊಂದು ಭಾಗ ನಮ್ಮ ಭಾಷೆಯಲ್ಲಿ
ಇವೆಲ್ಲವುಗಳಿಗೂ ಆತ್ಮನು ಅಂತರ ಸ್ವರೂಪನಾಗಿರುವುದರಿಂದ, ಅಂದರೆ ಇವರ ಆತ್ಮಸ್ವರೂಪವೇ ಆಗಿರುವುದರಿಂದ ತಮ್ಮ ತಮ್ಮ ಆತ್ಮವನ್ನು ಇವು ತಿಳಿಯಲಾರವು ಅನ್ನುವುದು ಇನ್ನೂ ಒಂದು ಅರ್ಥ ನಮಗೆ ಬೇರೆ ಪ್ರಮಾಣಗಳಿಂದ ಸಿಗುತ್ತದೆ. ಇನ್ನೂ ಒಂದು ಅರ್ಥ. ಆದುದರಿಂದ ಇಲ್ಲಿ ಇಂದ್ರಿಯಗಳಿಗೆ ಆತ್ಮನ ಆಭಾಸವು ಕೂಡ ವಿಷಯವಾಗುವುದಿಲ್ಲ. ಅಂದ್ರೇನು? ಆತ್ಮನ ಆಭಾಸವನ್ನು ಕೂಡ ಇಂದ್ರಿಯಗಳು ತಿಳಿಯಲಾರವು ಅಂತ ಇದರ ಅರ್ಥ. ಆಮೇಲೆ ಯಸ್ಮಾತ್ ಜವನಾತ್ ಮನಸಃ ಅಪಿ ಪೂರ್ವಂ ಅರ್ಷತ್ ಪೂರ್ವಮೇವ ಗತಂ ವ್ಯೋಮವತ್ ವ್ಯಾಪಿತ್ವ ಸ್ಪಷ್ಟಪಡಿಸ್ತಾರೆ. ಅದೇ ಮಾತನ್ನು ಸ್ಪಷ್ಟಪಡಿಸ್ತಾರೆ. ಹೇಗೆ ಅಂತ ಕೇಳಿದರೆ, ಯಸ್ಮಾತ್ ಯಾವ ಕಾರಣದಿಂದ, ಜವನಾತ್ ಬಹಳಷ್ಟು ವೇಗವುಳ್ಳದ್ದು ಆಗಿರುವುದರಿಂದ, ಮನಸಃ ಅಪಿ ಜವನಾತ್ ಮನಸ್ಸಿಗಿಂತಲೂ ವೇಗವುಳ್ಳದ್ದು ಆಗಿರುವುದರಿಂದ, ಪೂರ್ವಂ ಅರ್ಷತ್ ಮನಸ್ಸು ಅಲ್ಲಿ ಹೋಗುವಕ್ಕಿಂತ ಮುಂಚೆಯೇ ಅದು ಅಲ್ಲಿ ಇರುತ್ತದೆ. ಪೂರ್ವಂ ಅರ್ಷತ್ ಅಂದರೆ ಅಲ್ಲಿ ಅದು ಇರುತ್ತದೆ. ಅಂದರೆ ಏನು? ಇಲ್ಲಿ ತಿಳಿಸಕ್ಕೆ ಹೋಗಿರುತ್ತದೆ ಅಂತ ಬರ್ತಾರೆ. ಅದು ಮೊದಲು ಅಲ್ಲಿರ್ತದೆ. ತಿಳಿಸುವ ದೃಷ್ಟಿಯಿಂದ ಉಪಾಧಿಯನ್ನು ಇಟ್ಟುಕೊಂಡಾಗ ಹೋಗಿರುತ್ತದೆ ಎನ್ನುವಂತಹ ಮಾತನ್ನು ಬರಿಬೇಕಾಗ್ತದೆ. ಪೂರ್ವಮೇವ ಗತಂ ಅದನ್ನು ಬರೀತಾರೆ ನೋಡು. ಪೂರ್ವಮೇವ ಗತಂ ಮೊದಲೇ ಹೋದಂತೆ, ಮೊದಲೇ ಹೋಗಿದೆ. ಪೂರ್ವಮೇವ ಗತಂ ಯಾಕಂದ್ರೆ ಸ್ಪಷ್ಟಪಡಿಸ್ತಾರೆ, ವ್ಯೋಮವದ್ ವ್ಯಾಪಿತ್ವ ಆಕಾಶದಂತೆ ವ್ಯಾಪಕವಾಗಿ ಇರೋಣದರಿಂದ ಈ ಮನಸ್ಸು ಅಲ್ಲಿ ಹೋಗುವಕ್ಕಿಂತ ಮುಂಚೆಯೇ ಅದು ಅಲ್ಲಿ ಇರುತ್ತದೆ. ಆದರೆ ಹೋದಂತೆ ಆಗಿದೆ, ಇಂದ್ರಿಯಾದಿಗಳಿಗೆ ಸೋಪಾಧಿಕವಾಗಿ ಹೋದಂತೆ ಆಗಿದೆ ಅನ್ನುವುದು ಈ ಭಾಷ್ಯದ ಅಭಿಪ್ರಾಯ. ಇನ್ನು ಸರ್ವವ್ಯಾಪಿ ತತ್ ಆತ್ಮತತ್ವಂ ಸಂಸಾರ ಧರ್ಮವರ್ಜಿತಂ ಶ್ವೇನ ನಿರುಪಾಧಿಕೇನ ಸ್ವರೂಪೇಣ ಅವಿಕ್ರಿಯಮೇವ ಸತ್ ಉಪಾಧಿಕೃತಾಃ ಸರ್ವಾಃ ಸಂಸಾರ ವಿಕ್ರಿಯಾಃ ಅನುಭವತಿ ಇವ ಅವಿವೇಕಿನಾಂ ಮೂಢಾನಾಂ ಅನೇಕಮಿವ ಚ ಪ್ರತಿದೇಹಂ ಪ್ರತ್ಯವಭಾಸತೆ ಇತಿ ಏತದಾಹ ತತ್ ಧಾವತಃ ಧೃತಂ ಗಚ್ಚತಃ ಅನ್ಯಾನ್ ಆತ್ಮವಿಲಕ್ಷಣಾನ್ ಮನೋವಾಗೀಂದ್ರಿಯ ಪ್ರಭೃತೀನ್ ಅತ್ಯೇತಿ ಅತೀತ್ಯ ಗಚ್ಚತಿ ಇವ. ಅಲ್ಲಿವರೆಗೆ ಓದಲೇಬೇಕಿದನ್ನು ಭಾಷ್ಯ. ಓದಿದ್ರೆ ಅದು ನಿಲ್ಲುವುದಿಲ್ಲ, ಸರಿ ಆಗೋದಿಲ್ಲ. ನೋಡ್ರಿ ಏನಂದರು. ತತ್ ಆತ್ಮತತ್ವಂ ಸರ್ವವ್ಯಾಪಿ. ಮೊದಲು ಹೇಳಿರುವ ಆತ್ಮತತ್ವವು ಸರ್ವವ್ಯಾಪಿ, ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿದೆ, ಎಲ್ಲ ಕಡೆಗೆ ಇರುವಂಥದ್ದು ಆಗಿದೆ ತಿಳಿಸುವುದಕ್ಕಾಗಿ. ಅದರಲ್ಲಿಯೇ ಎಲ್ಲವೂ ಇದೆ, ಎಲ್ಲ ಕಡೆಗೆ ಇರುವಂಥದ್ದು ಆಗಿದೆ ಅನ್ನುವುದು ತಿಳಿಸುವ ಶಬ್ದ. ಯಾಕಂದ್ರೆ ಮೊದಲು ಅದು ಸಹಜವಾಗಿ ಇರುವಂಥದ್ದಲ್ಲಿ. ಸರ್ವವ್ಯಾಪಿ ತತ್ ಆತ್ಮತತ್ವಂ ಸಂಸಾರ ಧರ್ಮವರ್ಜಿತಂ. ಅದಕ್ಕೆ ಸಂಸಾರದ ಧರ್ಮ ಏನಾದರೂ ಇದೆ ಏನು ಅಂತ ಕೇಳಿದ್ರಿಲ್ಲ. ಸಂಸಾರದ ಧರ್ಮ ಅಂದ್ರೆ ಮುಖ್ಯವಾಗಿ ಜನ್ಮ ಮರಣ, ಧರ್ಮ ಅಧರ್ಮ, ಹೋಗು ಬಾ, ಬೇಕು ಬೇಡ, ಪುಣ್ಯ ಪಾಪ ಇತ್ಯಾದಿ. ಅದಕ್ಕೆ ಯಾವುದೂ ಇಲ್ಲ. ಸಂಸಾರ ಧರ್ಮ ವರ್ಜಿತಂ ಯಾವುದು ಯಾಕಿಲ್ಲ ಅಂತ ಕೇಳಿದರೆ ಅದು ನಿರ್ಗುಣ, ನಿರ್ವಯ, ಸಾಕ್ಷಿ, ಚೇತ, ಕೇವಲ ಇತ್ಯಾದಿ ಶಬ್ದಗಳು ನಮಗೆ ಪ್ರಮಾಣಭೂತವಾಗಿ ದೊರೆಯುತ್ತವೆ. ಸಂಸಾರ ಧರ್ಮ ವರ್ಜಿತಂ ಶ್ವೇನ ನಿರುಪಾಧಿಕೇನ ಸ್ವರೂಪೇಣ. ಶ್ವೇನ ತನ್ನದೇ ಆಗಿರುವ, ನಿರುಪಾಧಿಕೇನ ಉಪಾಧಿ ಇಲ್ಲದೆ ಇರುವ, ಸ್ವರೂಪೇಣ ಸ್ವರೂಪದಿಂದ, ಅವಿಕ್ರಿಯಮೇವ ಸತ್ ಅದು ವಿಕಾರವಿಲ್ಲದೆ ಇರುವಂತಹ ಸದ್ರೂಪವಾದ ತತ್ವ, ಅಂದರೆ ಯಾವಾಗಲೂ ಇರುವಂತಹ ತತ್ವ. ಇಲ್ಲಿ ಹೀಗೆ ಹೇಳಿದ್ದರಿಂದ ಉಪಾಧಿಯಿಂದ ಅಲ್ಲಿ ಕ್ರಿಯೆಗಳು ಇದ್ದಂತೆ ತೋರುತ್ತವೆ. ಅದನ್ನು ಸ್ಪಷ್ಟಪಡಿಸ್ತಾರೆ ಅವರೇ ಭಾಷ್ಯಕಾರರು. ಉಪಾಧಿಕೃತಾಃ ಸರ್ವಾಃ ಸಂಸಾರ ವಿಕ್ರಿಯಾಃ. ಉಪಾಧಿಯಿಂದ ಉಂಟಾಗತಕ್ಕಂತಹ ಎಲ್ಲ ಸಂಸಾರದ ವಿಕ್ರಿಯೆಗಳು ಮೊದಲೇ ಹೇಳಿದಂತೆ ಜನ್ಮ ಮರಣ, ಹೋಗು ಬಾ, ಹಸಿವೆ, ತೃಷೆ, ಶೋಕ, ಮೋಹ, ಪ್ರಪಂಚದಲ್ಲಿ ಏನೇನುತ್ತದೆ ಎಲ್ಲವನ್ನು ಹೇಳ್ಕೊಳ್ರಿ ನೀವು. ದ್ವೈತಾತ್ಮಕವಾದದ್ದು ಆ ಯಾವುದೂ ಕೂಡ ಹೆಂಗೆ ತೋರ್ತದ? ಆತ್ಮನಲ್ಲಿ ಇಲ್ಲದೇ ಇದ್ದರೂ ಕೂಡ ಉಪಾಧಿಗೆ ಅಧೀನವಾಗಿ ಉಪಾಧಿಕೃತಾಃ ಸರ್ವಾಃ ಸಂಸಾರ ವಿಕ್ರಿಯಾಃ ಅನುಭವತಿ ಇವ ಅವಿವೇಕಿನಾಂ ಮೂಢಾನಾಂ. ಈ ಮೂಢರು
ಉಪಾಧಿಯಲ್ಲಿ ಉಂಟಾಗಿರುವಂಥದ್ದನ್ನು ಆತ್ಮನು ಅನುಭವಿಸುತ್ತಿದ್ದಾನೆ, ಅರ್ಥಾತ್ ನಾನು ಅನುಭವಿಸುತ್ತಿದ್ದೇನೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಆತ್ಮ ಅನುಭವಿಸುವವನು ಅಲ್ಲ. ಯಾಕಲ್ಲ? ಮಧ್ಯದಲ್ಲಿ ಒಂದು ಸೂರು ವಿವರಣೆ ಮಾಡ್ತೇನೆ ಯಾಕಲ್ಲ ಅಂತ. ಪ್ರತಿಯೊಂದು ಸುಖ ದುಃಖ ಆಗುವುದು ಎಲ್ಲಿ ಎಂದು ಕೇಳಿದರೆ ಸೂಕ್ಷ್ಮ ಶರೀರದಲ್ಲಿ. ಸ್ಥೂಲ ಶರೀರ ಭೋಗಾಯತನ, ಇದರಲ್ಲಿ ಸುಖ ದುಃಖ ಆದಂತೆ ಕಂಡರೂ ಕೂಡ ವಿಚಾರ ಮಾಡಿದರೆ ಮನಸ್ಸಿಗೇನೇ ಸುಖ ದುಃಖಾದಿಗಳ ಭಾನ ಆಗುವಿಕೆ. ಈ ಶರೀರಕ್ಕೆ ಹೊಡೆದಾಗ ನೋವಾದಂತೆ ಆಗಿದೆ, ಶರೀರಕ್ಕೆ ನೋವಾದಂತೆ ಆಗಿದೆ, ಗಾಯ ಆದಂತೆ ಆಗಿದೆ. ಪರಂತು ವಿಚಾರ ಮಾಡಿದರೆ ಆ ಗಾಯ ಆದದ್ದು ಯಾರಿಗೆ ಅಂತ ಸ್ವಲ್ಪ ವಿಚಾರ ಮಾಡಿದರೆ ಅದು ಮನಸ್ಸಿಗೆ. ಯಾಕಂತ ಕೇಳಿದ್ರಿ, ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಗೆ ಒಂದು ಕುರುವಾಗಿದೆ, ಅದು ಹೊಡೆದಿಲ್ಲ. 2-3 ದಿನ ಹೊಡೆದು ನಿದ್ರೆಗೆ ಇಟ್ಟಿದ್ದಾನೆ. 4ನೇ ದಿವಸಕ್ಕೆ ಪ್ರಕೃತಿ ನಿಸರ್ಗ ಅವನನ್ನು ನಿದ್ರೆಗೆ ಎಳ್ಕೊಂಡು ಹೋಗಿಬಿಡ್ತಾರೆ. ನಿದ್ರೆ ಹತ್ತಿದೆ, ಗಾಢವಾಗಿ ನಿದ್ರೆ ಮಾಡಿದ, ಕುರಿದು ಹೊಡೆದಿಲ್ಲ. ಬೆಳಿಗ್ಗೆ ಎಚ್ಚರಾಯಿತು, ಮತ್ತು ಹೊಡೆಯಲಿಕ್ಕೆ ಪ್ರಾರಂಭ ಆಯಿತು. ಕುರು ಹೊಡೆದು ಹಗರಾಗೈತೆ ಏನಂದ್ರೆ ಹಗರಾಗಿಲ್ಲ. ಮತ್ತು ಇಲ್ಲಿವರೆಗೆ ಯಾಕೆ ಹೊಡೆಸಲಿಲ್ಲ? ಆತ್ಮನಿಗೆ ಒಂದು ವೇಳೆ ಈ ಸುಖ ದುಃಖ ಆಗೋದಿದ್ರೆ 3 ಅವಸ್ಥೆಯಲ್ಲಿ ಆತ್ಮ ಇರ್ತಾನೆ. ಜಾಗ್ರದಲ್ಲಿದ್ದಾನೆ, ಸ್ವಪ್ನದಲ್ಲಿದ್ದಾನೆ, ಸುಪ್ತಿಯಲ್ಲಿದ್ದಾನೆ. ಪ್ರಾಜ್ಞ ಸ್ವರೂಪದಿಂದ ಸುಪ್ತಿಯಲ್ಲಿ ಇರುವಂತಹ ಆತ್ಮನಿಗೆ ಅದರ ಭಾನ ಆಗಬೇಕಾಗಿತ್ತಲ್ಲ. ಒಂದು ವೇಳೆ ಅವನಿಗೆ ಅದು ಆಗೋದಾಗಿದ್ದರೆ ಅವನಿಗಿಲ್ಲ. ಸ್ಥೂಲ ಶರೀರದಲ್ಲಿಯೂ ಅದಿಲ್ಲ. ಮತ್ತು ಎಲ್ಲಿದೆ ಆ ನೋವು ನಲಿವು ಅಂತ ಕೇಳಿದರೆ ಸೂಕ್ಷ್ಮ ಶರೀರದಲ್ಲಿದೆ, ಅಂತಃಕರಣದಲ್ಲಿ ಇದೆ. ನಿದ್ರಾವಸ್ಥೆಯಲ್ಲಿ ಅಂತಃಕರಣ ಅವಿದ್ಯೆಯಲ್ಲಿ ಅಡಗಿಕೊಂಡಿರುವುದರಿಂದ ಸ್ಥೂಲ ಶರೀರಕ್ಕೂ ಹಾಗೂ ಸೂಕ್ಷ್ಮ ಶರೀರಕ್ಕೂ ವಿಯೋಗ ಆಗಿದೆ. ವಿಯೋಗ ಯಾವಾಗ ಆಯಿತು ಆವಾಗ ಆ ನೋವಿನ ಭಾನ ಇಲ್ಲ. ಅವಿದ್ಯೆಯಲ್ಲಿ ಅಡಿಕೊಂಡು ಬಿಡ್ತು. ನೋವಿನ ಭಾನ ಇಲ್ಲ, ನೋವು ತೋರುವಿಕೆ ಇಲ್ಲ. ಆತ್ಮನಿಗೆ ಒಂದು ವೇಳೆ ಇರೋದಾಗಿದ್ದರೆ ತೋರಬೇಕಾಗಿತ್ತು. ಉದಾಹರಣೆ ಇಷ್ಟೇ, ಮತ್ತೇನಲ್ಲ. ಆದುದರಿಂದ ಆತ್ಮನಿಗೆ ನೋವು ನಲಿವುಗಳು ಇಲ್ಲ. ಇನ್ನು ಸ್ಥೂಲ ಶರೀರಕ್ಕೆ ಜನ್ಮ ಮರಣ ಇದಾವಂತ ನಮಗೆ ಗೊತ್ತಿದೆ. ಹಸಿವೆ ತೃಷೆ ಪ್ರಾಣಕ್ಕೆ, ಶೋಕಮೋಹ ಮನಸ್ಸಿಗೆ, ಇನ್ನು ಪುಣ್ಯ ಪಾಪವು ಕೂಡ ಅಂತಃಕರಣಕ್ಕೆ. ಹೀಗೆ ಆತ್ಮೇತರ ಪದಾರ್ಥಗಳಲ್ಲಿ ಉಪಾಧಿಗಳಲ್ಲಿ ಇವು ತೋರುತ್ತವೆ, ಅಲ್ಲದೆ ಆತ್ಮನಲ್ಲಿ ಇವು ಇಲ್ಲ. ಆದರೆ ವಿವೇಕವಿಲ್ಲದವರು, ತಿಳಿವಳಿಕೆ ಇಲ್ಲದವರು, ಇಲ್ಲಿ ಭಾಷ್ಯಕಾರರು ಅವರನ್ನು ಮೂಢರು ಅಂತ ಕರೆದಾರೆ. ಅವರನ್ನು ಮೂಢರು ಅಂತ ಕರೆದ ಏನು ಮಾಡ್ಯಾರ? ಇದೆಲ್ಲವೂ ನನಗೆ ಆಗುತ್ತದೆ, ನಾನೇ ಹುಟ್ಟುವವನು, ನಾನೇ ಸಾಯುವವನು, ನಾನೇ ಸುಖಿ, ನಾನೇ ದುಃಖಿ, ನಾನೇ ಪಾಪಿ, ನಾನೇ ಪುಣ್ಯವಂತ ಅಂತ ತಿಳ್ಕೊಂಡಿದ್ದಾರಲ್ಲ, ಇವರಿಗೆ ಮೂಢರು ಅಂತ ಕರೀತಾರೆ. ಮೂಢರು ಅಂದರೆ ಏನು? ಅವಿದ್ಯಾವಂತರು, ಅಜ್ಞಾನಿಗಳು ಅಂತಿದ್ರೆ ಅಭಿಪ್ರಾಯ. ಮೂಢಾನ ಮತ್ತು ಅನೇಕಮಿವ ಪ್ರತಿದೇಹಂ ಪ್ರತ್ಯವಭಾಸತೆ ಇತಿ. ಅಷ್ಟೇ ಅಲ್ಲ, ಪ್ರತಿ ಶರೀರದಲ್ಲಿರುವಂತಹ ಆತ್ಮ ಬೇರೆ ಬೇರೆ ಎಂದು ಅವರು ತಿಳಿದುಕೊಂಡಿದ್ದಾರೆ. ಯಾರು? ಅವಿವೇಕಿಗಳು. ಆತ್ಮ ಒಬ್ಬನೇ. ಉದಾಹರಣೆಗೆ, ಒಂದು ಊರಿನಲ್ಲಿ ಅನೇಕ ಮನೆಗಳು ಇವೆ. ಆ ಅನೇಕ ಮನೆಗಳಲ್ಲಿ ಇರುವಂತಹ ಬಯಲು ಒಂದೇ ಅಲ್ಲದೆ ಬೇರೆ ಬೇರೆ ಅಲ್ಲ. ಬಯಲಿನೊಳಗೆ ಮನೆಗಳು ಇವೆ ಅಲ್ಲದೆ ಮನೆಗಳಲ್ಲಿ ಬಯಲು ಇಲ್ಲ. ಸ್ವಲ್ಪ ವಿಚಾರ ಮಾಡಿದ್ರೆ ಬಯಲಿನೊಳಗೆ ಮನೆ, ಬಯಲು ಆಲಯದೊಳಗೋ, ಆಲವು ಬಯಲಿನೊಳಗೋ, ಆಲಯವು ಬಯಲಿನೊಳಗೋ ಅಂತ ಕೇಳ್ತಾರೆ. ಬಯಲು ಆಲಯದೊಳಗೆ ಅಲ್ಲ, ಅಂದರೆ ಬಯಲು ಮನೆಯೊಳಗೆ ಅಲ್ಲ. ಯಾಕಂದರೆ ಬಯಲು ದೊಡ್ಡದು, ಮನೆ ಚಿಕ್ಕದು. ದೊಡ್ಡ ಪದಾರ್ಥ ಚಿಕ್ಕ ಪದಾರ್ಥದ ಒಳಗೆ ಪ್ರವೇಶ ಮಾಡಲಾರದು. ಮನೆ ಚಿಕ್ಕದು, ಬಯಲು ದೊಡ್ಡದು. ಆದ್ದರಿಂದ ಈ ಮನೆಯೇ ಅದರಲ್ಲಿ ಪ್ರವೇಶ ಆಗಿದೆ ಅಂತ ಅಂಗೀಕಾರ ಮಾಡಬೇಕು. ತಿಳಿಸೋದಕ್ಕೇನು ಹೇಳ್ತೇವೆ? ಎಲ್ಲ ಮನೆಗಳಲ್ಲಿ ಇರುವ ಬಯಲು ಅಂತ ಹೇಳ್ತೇವೆ. ಇದು ತಿಳಿಸುವ ಅಭಿಪ್ರಾಯದಿಂದ. ಆ ಎಲ್ಲ ಮನೆಗಳಲ್ಲಿ ಇರುವ ಬಯಲು ಒಂದೇ, ಅಲ್ಲಿ ಏನೂ ಭೇದ ಇಲ್ಲ, ಏನೂ ವ್ಯತ್ಯಾಸ ಇಲ್ಲ. ಅದು ಅಲ್ಲದೆ ಒಂದೇ. ಒಂದೇ ಅಂದ್ರೇನು? ಕೇವಲ ಬಯಲು ಸ್ವರೂಪ. ಗೋಡೆಗಳೆಂಬುವ ಉಪಾಧಿಗಳಿಂದ ಅದು ಬೇರೆ ಇದು ಬೇರೆ ಎಂದು ನಮಗೆ ತೋರಿ ಬರುತ್ತದೆ, ಭಾಸವಾಗುತ್ತದೆ.
ಒಂದು ಮನೆಯಲ್ಲಿ ಹಲವಾರು ವಿಭಾಗಗಳನ್ನು ಮಾಡಿಕೊಂಡಿದ್ದೇವೆ. ಇದು ಅಡಿಗೆ ಮನೆ, ಇದು ಬಚ್ಚಲು ಮನೆ, ಇದು ಮಲಗುವ ಕೋಲೆ, ಹಾಗೆಯೇ ಇನ್ನೂ ಏನೇನೋ ಮಾಡಿಕೊಂಡಿದ್ದೇವೆ. ಆದರೆ ನಾವು ಇದೆಲ್ಲವನ್ನು ಕರೆಯುವುದು ಬಯಲಿಗೆ, ಗೋಡೆಗೆ ಅಲ್ಲ. ಅಡಿಗೆ ಮನೆಯಲ್ಲಿರೋ ಬಯಲನ್ನು ನೋಡೇ ಅಡಿಗೆ ಮನೆ ಅಂತೇವೆ, ಹಾಗೆಯೇ ಪಡಸಾಲೆಯಲ್ಲಿರೋ ಬಯಲನ್ನು ನೋಡೇ ಪಡಸಾಲೆ ಅಂತೇವೆ, ಮಲಗುವ ಕೋಣೆಯಲ್ಲಿರುವ ಬಯಲನ್ನು ನೋಡಿ ಮಲಗುವ ಕೋಣೆ ಅಂತೇವೆ. ಹೀಗೆ ವಿಚಾರ ಮಾಡಿದರೆ ಬಯಲು ಮಾತ್ರ ಒಂದೇ, ಅದು ನಿರ್ಲಿಪ್ತ, ಯಾವುದಕ್ಕೂ ಅಂಟಿಸಿಕೊಳ್ಳುವಂಥದ್ದು ಅಲ್ಲ. ಈ ಉದಾಹರಣೆಯಂತೆ ಎಲ್ಲ ಶರೀರಗಳಲ್ಲಿ ಇರುವಂತಹ, ತೋರುವಂತಹ ಪ್ರತ್ಯೇಗಾತ್ಮ ಚೇತನ ಪರಬ್ರಹ್ಮ ಆತ್ಮತತ್ವ ಇದೆಯಲ್ಲ, ಅದು ಒಂದೇ, ಬೇರೆ ಬೇರೆ ಅಲ್ಲ. ಆದರೆ ತಿಳಿವಳಿಕೆ ಇಲ್ಲದಿರುವಂತಹ ವಿದ್ವಾಂಸರಾದಂತಹ ಜನರು ಆ ಶರೀರದಲ್ಲಿರುವ ಆತ್ಮ ಬೇರೆ, ಈ ಶರೀರದಲ್ಲಿರುವ ಆತ್ಮ ಬೇರೆ ಅಂತಾರೆ. ಇವರಿಷ್ಟೇ ಅಲ್ಲ, ಇವರು ತಿಳುವಳಿಕೆ ಇಲ್ಲವರಾದರು. ಇದು ಲೋಕದ ವ್ಯವಹಾರ. ಇನ್ನು ಅದ್ವೈತ ವೇದಾಂತಗಳನ್ನು ಬಿಟ್ಟು ಇನ್ನುಳಿದ ಎಲ್ಲ ಶಾಸ್ತ್ರಕಾರರು ಜೀವಾತ್ಮರುಗಳು ಬೇರೆ ಬೇರೆ, ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ ಎನ್ನುವ ದ್ವೈತವನ್ನೇ ಅಂಗೀಕಾರ ಮಾಡಿದ್ದಾರೆ, ಅಲ್ಲದೆ ಅದ್ವೈತವನ್ನು ಅಂಗೀಕಾರ ಮಾಡಿಲ್ಲ. ಸಾಂಖ್ಯ ಯೋಗಿಗಳು ದ್ವೈತಿಗಳೇ, ನೈಯಾಯಿಕ ವೈಶೇಷಿಕರು ದ್ವೈತಿಗಳೇ. ಅಷ್ಟೇ ಅಲ್ಲ, ನಮ್ಮ ಪೂರ್ವ ಮೀಮಾಂಸಕರು ಅವರು ಕೂಡ ದ್ವೈತಿಗಳೇ. ಹಾಗಾದರೆ ನಿಜವಾಗಿ ಅದ್ವೈತಿ ಒಬ್ಬನೇ ಮಾತ್ರ, ಆತ್ಮತತ್ವ ಒಂದೇ ಎಂದು ಒಪ್ಪಿಕೊಳ್ಳುವವನು. ವಿಚಾರ ಮಾಡಿದರೆ ಅದ್ವೈತವು ಎಷ್ಟು ಅನುಭವಕ್ಕೆ ಬರುತ್ತದೆಯೋ ಅಷ್ಟು ಅನುಭವಕ್ಕೆ ದ್ವೈತವು ಬರುವುದಿಲ್ಲ. ಉದಾಹರಣೆಗೆ ದ್ವೈತ ಎಲ್ಲಿವರೆಗೆ ಐತೆ ನಮಗೆ ಅಂತ ಕೇಳಿದರೆ ನಿದ್ರೆ ಹತ್ತುವರೆಗೆ ದ್ವೈತ. ಉದಾಹರಣೆ, ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ನಿದ್ರೆಯು ಪ್ರಾಪ್ತವಾದಾಗ ಜೀವಾತ್ಮನಿಗೆ ಅಲ್ಲಿ ದ್ವೈತ ಇಲ್ಲ. ಒಬ್ಬನೇ ಏನು ಹೆಣ್ಣು ಗಂಡು, ಮುದುಕೋ ಹುಡುಗೋ ತರುಣೋ, ಏನಾಗಿದ್ದೀಪ್ಪ ನೀನು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಏನೇನು ಇಟ್ಕೊಂಡಿದ್ದೀಯಲ್ಲ, ಅಥವಾ ಗುರುನೋ ಶಿಷ್ಯನೋ ಏನಾಗಿದ್ದು ಹೇಳಿ. ನೀ ಇಲ್ಲೇನೋ ಇದ್ದಾಗಲೇ ನಾನು ಸುಖವಾಗಿ ಮಲ್ಕೊಂಡಿದ್ದೆ ಏನೋದು ಗೊತ್ತಾಗಲಿಲ್ಲ ಅಂತ ಎಚ್ಚರಾದ ಮೇಲೆ ಹೇಳ್ತೀನಿ ನೀನು. ಆದರೆ ನೀನು ಇಲ್ಲದೆ ಹೋಗಿದ್ರೆ ಇದನ್ನು ಹೇಳಕ್ಕೆ ಬರ್ತಿರಲಿಲ್ಲ. ನೀನು ಇದ್ದಿ ಅಂದ ಮೇಲೆ ಯಾವ ಸ್ವರೂಪದಿಂದ ಇದ್ದಿ ಹೇಳು ನೋಡೋಣ ಅಂತ ಕೇಳಿದಾಗ ಅಲ್ಲಿ ನಿರುತ್ತರ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದಕ್ಕೆ ನಮ್ಮ ಆತ್ಮತತ್ವಕ್ಕೆ ಹೆಸರಿಲ್ಲ, ಆಕಾರ ಇಲ್ಲ. ಹೆಸರು ಆಕಾರ ಯಾವುದೂ ಇಲ್ಲದೇ ಇರುವಾಗ ನಾನು ಹೀಗೆ ಎಂದು ಹೇಳುವುದಕ್ಕೆ ಬರುವುದಿಲ್ಲ ಅನ್ನುವುದನ್ನು ಒಪ್ಪಿಕೊಳ್ಳುತ್ತೇವೆ. ಹಾಗಾದರೆ ಯಾರಿಗೆ ಮೂಢರು ಅಣಬೇಕಿಲ್ಲೇ ಅಂತ ಕೇಳಿದರೆ ಅದ್ವೈತಿಗಳನ್ನು ನುಡಿದು ಇನ್ನುಳಿದ 5 ಶಾಸ್ತ್ರಕಾರಿದ್ದಾರಲ್ಲ ನಮ್ಮ ಪೂರ್ವಭಾವಿಯಾಗಿ, ಅವರನ್ನು ಕೂಡ ಇಲ್ಲಿ ಶಂಕರ ಭಗವತ್ಪಾದರು ಮೂಢರು ಅನ್ನುವ ಶಬ್ದದಿಂದ ಕರೆದಿದ್ದಾರೆ ಅಂದರೆ ತಪ್ಪಿಲ್ಲ. ಯಾಕೆ ಅವರೆಲ್ಲರೂ ದ್ವೈತಿಗಳಿದ್ದಾರೆ, ಆದುದರಿಂದ ತಪ್ಪಿಲ್ಲ. ಜೀವಾತ್ಮ ಪರಮಾತ್ಮ ಭಿನ್ನ ಭಿನ್ನವಾಗಿ ನೋಡ್ಲಿಕ್ಕೆ ಸಿಗೋದಿಲ್ಲ ನಮಗೆ. ಆದರೆ ಹೇಳ್ತೇವೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ. ಪರಂತು ಅದು ಅನುಭವಕ್ಕೆ ಬರುವುದಿಲ್ಲ. ಯಾವುದು ದ್ವೈತವು ಅನುಭವಕ್ಕೆ ಬರುವುದಿಲ್ಲ ಅನ್ನುವುದನ್ನು ಒಪ್ಪಿಕೊಳ್ಳೋಣ. ಹಾಗಾದರೆ ಇಲ್ಲಿ ಮೂಢರಿಗೆ ಏನಾಗಿದೆ ಅಂತ ಕೇಳಿದರೆ ಅನೇಕ ಆತ್ಮರುಗಳು ಇದ್ದಾರೆ ಅನ್ನುವ ಭಾವನೆ ಉಂಟಾಗಿದೆ. ಇದು ಏತತ್ ಆಹ, ಇದನ್ನು ಇಟ್ಕೊಂಡು ಹೇಳ್ತಾರೆ. ತತ್ ಧಾವತಃ ಧೃತಂ ಗಚ್ಚತಃ ಅನ್ಯಾನ್ ಆತ್ಮವಿಲಕ್ಷಣಾನ್ ಮನೋವಾಗೀಂದ್ರಿಯ ಪ್ರವೃತ್ತೀನ್ ಅತ್ತೀತಿ ಅತೀತ್ಯ ಗಚ್ಚತಿ ಇವ. ಇಲ್ಲೇನಂದ್ರು, ಇದನ್ನಿಟ್ಟುಕೊಂಡ ಮೂಢರು ಏನು ಅಂಗೀಕಾರ ಮಾಡಿದ್ದಾರಲ್ಲ ದ್ವೈತವನ್ನು, ಅದನ್ನಿಟ್ಟುಕೊಂಡು ಹೇಳ್ತಾರೆ. ಹಾಗಾದ್ರೆ ನೀವು ದ್ವೈತ ಒಪ್ಪಂಗೆ ಆಯ್ತಲ್ಲ ಅಂದರೆ ನಾವು ಔಪಾಧಿಕವಾಗಿ ದ್ವೈತವನ್ನು ಒಪ್ಪಿದ್ದೇವೆ. ಆತ್ಮನಲ್ಲಿ ಪಾರಮಾರ್ಥಿಕವಾಗಿ ನಾವು ದ್ವೈತವನ್ನು ಒಪ್ಪಿದವರಲ್ಲ. ಉಪಾಧಿಗೆ ಅಧೀನವಾಗಿರುವ ದ್ವೈತವನ್ನು ನಾವು ಕೂಡ ಒಪ್ಪಿದ್ದೇವೆ. ಇದನ್ನು ಒಪ್ಪದೆ ಹೋದರೆ ಶಾಸ್ತ್ರ ಹೇಳಲಿಕ್ಕೆ ಕೇಳಲಿಕ್ಕೆ ಅವಕಾಶ ಇಲ್ಲ. ನಮ್ಮ ವಿಷಯ, ನಮ್ಮ ಶಾಸ್ತ್ರದ ಅಭಿಪ್ರಾಯದಲ್ಲಿ ಜಗತ್ತು ಹುಟ್ಟಿಲ್ಲ, ಜಗತ್ತು ಇಲ್ಲವೂ ಇಲ್ಲ. ಇದನ್ನು ಒಪ್ಪಿಕೊಳ್ಳದೇ ಇರುವಾಗ ಶಾಸ್ತ್ರ ಆರಂಭ ಆಗಿದೆ. ಇದನ್ನು ಒಪ್ಪಿಕೊಂಡ್ರೆ ಅಲ್ಲಿ ಹೇಳುವುದೂ ಇಲ್ಲ, ಕೇಳುವುದೂ ಇಲ್ಲ. ಜಗತ್ತಿಲ್ಲ ಅನ್ನುವುದನ್ನು ಒಪ್ಪಿಕೊಂಡರೆ ಹೇಳುವುದೇನಿದೆ, ಕೇಳುವುದೇನಿದೆ ಇದೆ ಎಂದು ಒಪ್ಪಿಕೊಂಡಾಗ ಕೇಳುವವರು, ಆವಾಗ ಅವರು ಕೂಡ ನಾವೇನು ಮಾಡಿದ್ದೀವಿ ಅಂದರೆ ಪ್ರೌಢಿವಾದದಿಂದ ಇಲ್ಲದೇ ಇರುವುದನ್ನು ಇದೆ ಎಂದು ಒಪ್ಪಿಕೊಂಡು ಶಾಸ್ತ್ರವನ್ನು ಆರಂಭ ಮಾಡಿದ್ದೇವೆ ಎನ್ನುವುದು ಅದ್ವೈತ ವೇದಾಂತಿಗಳ ದೃಢವಾದ ಅಭಿಪ್ರಾಯ. ಆದುದರಿಂದ ಇಲ್ಲಿ ಅಂದರು ಅದನ್ನಿಟ್ಟುಕೊಂಡೇ ಈ ಮೂಢ ಜನರ ದ್ವೈತ ಪ್ರಪಂಚದ ವಿಷಯವನ್ನು ಇಟ್ಟುಕೊಂಡೇ ಇಲ್ಲಿ ಬರೀತಾರೆ. ಇತಿ ಏತದಾಹ ತತ್
ಧಾವತಃ ಧೃತಂ ಗಚ್ಚತಃ. ಆ ಆತ್ಮತತ್ವವು ಸೋಪಾಧಿಕವಾಗಿ ಓಡುತ್ತ ಅನ್ಯಾನ್ ಅಂದ್ರೆ ಆತ್ಮವಿಲಕ್ಷಣಾನ್ ತನಗಿಂತಲೂ ಭಿನ್ನವಾಗಿರುವ ಯಾವಪ್ಪ ಅಂದ್ರೆ ಉಪಲಕ್ಷಣವಾಗಿ ಕೆಲವು ಹೇಳ್ತಾರೆ. ಮನೋವಾಗಿ ಇಂದ್ರಿಯ ಪ್ರವೃತ್ತಿಯನ್ ಮನಸ್ಸು, ಹಾಗೆಯೇ ಪಂಚಜ್ಞಾನೇಂದ್ರಿಯ, ಅದರ ಜೊತೆಗೆ ಇನ್ನೂ ಏನೇನು ತೊಗೊಳ್ರಿ ಉಳಿದೋದೆಲ್ಲ. ಪ್ರವೃತ್ತಿ ಅತೀತ್ಯ ಅತ್ಯೇತಿ ಅಂದ್ರೇನು? ಅತೀತ್ಯ ಗಚ್ಚತಿ ಇವ, ಅವನ್ನು ಅತಿಕ್ರಮಿಸುತ್ತದೆ, ಅವುಗಳನ್ನು ದಾಟಿ ಹೋಗುತ್ತದೆ ಎಂಬುವ ಅಭಿಪ್ರಾಯ. ಇಮಂ ಅರ್ಥಂ ಸ್ವಯಮೇವ ದರ್ಶಯತಿ ತಿಷ್ಠತ್ ಇತಿ ಮಂತ್ರದಲ್ಲಿ ತದ್ಧಾವತೋ ಅನ್ಯಾನ್ ಅತ್ಯೇತಿ ತಿಷ್ಠತ್ ಅನ್ನುವಂತಹ ಮಾತು ಬಂದಿದೆ. ತಾನು ಇದ್ದಲ್ಲಿಯೇ ಇದ್ದುಕೊಂಡು ಅವುಗಳನ್ನು ಅತಿಕ್ರಮಿಸಿ ಹೋದಂತೆ ಕಾಣುತ್ತದೆ. ಅವುಗಳನ್ನು ಅತಿಕ್ರಮಿಸಿ ಹೋಗಿಲ್ಲ. ಸ್ವಯಮೇವ ಅಯಿಕ್ರಿಯಂ ಏವ ಸತ್ ಇತ್ಯರ್ಥ. ಸ್ವಯಂ ತಾನು ಅವಿಕ್ರಿಯೆ, ಹೋಗುವ ಕ್ರಿಯೆ ಇಲ್ಲದೆ ಇರುವಂತಹ ಅವಿಕ್ರಿಯಂ ಏವ ಅವಧಾರಣಾರ್ಥದಲ್ಲಿ ಅಲ್ಲಿ ಚಲನ ವಲನದ ಲವಲೇಶವೂ ಇಲ್ಲ. ಏವ ಅನ್ನೋದೇನು ಮಾಡ್ತದೆ? ಅವಧಾರಣಾರ್ಥ. ಕಂಪಿಸುವುದು ಸ್ವಲ್ಪವೂ ಅಲ್ಲಿ ಇಲ್ಲ. ಯಾಕಂದ್ರೆ ಸಾವಯವವಾದದ್ದು ಕಂಪಿಸಬಹುದಲ್ಲದೆ ನಿರವಯವವಾದದ್ದು ಕಂಪಿಸುವ ಅವಕಾಶವೇ ಇಲ್ಲ. ಪರಿಚ್ಛಿನ್ನವಾದದ್ದು ಕಂಪಿಸಬಹುದಲ್ಲದೆ ಪರಿಪೂರ್ಣವಾದದ್ದು ಕಂಪಿಸುವ ಅವಕಾಶವಿಲ್ಲ. ಆದುದರಿಂದ ಆತ್ಮತತ್ವ ಪರಿಪೂರ್ಣವಾದಂಥದ್ದು. ಅದಕ್ಕಾಗಿ ಅಲ್ಲಿ ಯಾವ ಅವಿಕ್ರಿಯೆ ಇಲ್ಲಿ ಬರೀತಾರೆ. ಅವಿಕ್ರಿಯಂ ಯಾವ ಕ್ರಿಯಾ ಇಲ್ಲದೆ ಇರುವಂಥದ್ದು ಆತ್ಮತತ್ವ. ಅವಿಕ್ರಿಯಂ ಏವ ಸತ್, ಅವಿಕ್ರಿಯವಾಗಿಯೇ ಇರುವಂಥದ್ದು ಸತ್ ಇತಿ ಅರ್ಥ. ಅವಿಕ್ರಿಯವಾಗಿಯೇ ಇರುವಂಥದ್ದು ಯಥಾರ್ಥವಾದ ಅರ್ಥ ಅಂತ ಇಲ್ಲಿ ಭಾಷ್ಯದ ಅಭಿಪ್ರಾಯ. ಆಮೇಲೆ ಏನಂತಾರೆ ಅಂತ ಕೇಳಿದ್ರೆ, ತಸ್ಮಿನ್ ಆತ್ಮತತ್ವೇ ಸತಿ ನಿತ್ಯ ಚೈತನ್ಯ ಸ್ವಭಾವೇ ಮಾತರಿ ಅಂತರಿಕ್ಷೇ ಶ್ವಯತಿ ಗಚ್ಚತಿ ಇತಿ ಮಾತರಿಶ್ವ ವಾಯು ಸರ್ವಪ್ರಾಣಭೃತ್ ಕ್ರಿಯಾತ್ಮಕಃ ಯತ್ ಆಶ್ರಯಾಣಿ ಕಾರ್ಯಕರಣಜಾತಾನಿ ಯಸ್ಮಿನ್ ಓತಾನಿ ಪ್ರೋತಾನಿ ಚ ಯತ್ ಸೂತ್ರಸಂಜ್ಞಕಂ ಸರ್ವಸ್ಯ ಜಗತಃ ವಿಧಾರಯಿತೃ. ಇನ್ನು ಮುಂದೆ ಭಾಷೆ ಇದೆ, ಏನಂತಾರೆ ನೋಡ್ರಿ. ತಸ್ಮಿನ್ ಆತ್ಮತತ್ವೇ ಸತಿ, ಆ ಆತ್ಮತತ್ವವು ಇರುತ್ತಿರಲು, ಅದು ಇದ್ದಾಗಲೇ. ಇರುತ್ತಿರಲು ಅಂದರೆ ಏನಾಗಲ್ಲ, ಹೋಗುತ್ತಿರಲು ಬರುತ್ತಿರಲು ಅಂತೇಳಿ ಅದರಲ್ಲಿ, ಅಂದರೆ ಅದು ಇದ್ದಾಗಲೇ. ನಿತ್ಯ ಚೈತನ್ಯ ಸ್ವಭಾವೇ, ನಿತ್ಯ ಅದು ಯಾವಾಗಲೂ ಚೈತನ್ಯ ಸ್ವಭಾವ. ಇದನ್ನು ನಿತ್ಯ ಚೈತನ್ಯ ಸ್ವಭಾವೇ ಅಂತ ಭಾಷ್ಯಕಾರ ಒಂದಿಟ್ಟು ಬರೀತಾರೆ. ಬರೀ ಚೈತನ್ಯ ಸ್ವಭಾವೇ ಅಂತ ಬರೆಯಬಹುದಾಗಿತ್ತು. ನಿತ್ಯ ಚೈತನ್ಯ ಸ್ವಭಾವಿ ಅಂತ ಯಾಕೆ ಬರೋದ್ರು? ನಿತ್ಯ ಅನ್ನೋದನ್ನು ಇಲ್ಲಿ ವಿಶೇಷಣವಾಗಿ ಬಳಸ್ಯಾರ. ಏನಿದ್ರ ಅಭಿಪ್ರಾಯ ಹಾಗಾದ್ರೆ ಅಂತ ಕೇಳಿದ್ರೆ, ನೈಯಾಯಿಕಾದಿಗಳು ಏನು ಮಾಡ್ತಾರಂದ್ರೆ, ಆತ್ಮ ನಿತ್ಯ ಚೈತನ್ಯ ಸ್ವರೂಪನಲ್ಲ, ಜ್ಞಾನಾಧಿಕರಣಂ ಆತ್ಮ. ಜ್ಞಾನ ಯಾವಾಗ ಅವನಿಗೆ ಬರ್ತೋದೋ ಆವಾಗ ಅವನು ಚೈತನ್ಯ ಸ್ವರೂಪನಾಗ್ತಾನೆ. ಜ್ಞಾನ ಬರೋದು ಯಾವಾಗ ಅಂದ್ರೆ ಮನಸ್ಸಂಯೋಗವಾದ. ಆತ್ಮನೊಡನೆ ಮನಸ್ಸು ಯಾವಾಗ ಸಂಯೋಗವನ್ನು ಹೊಂದುತ್ತದೆಯೋ ಆವಾಗ ಅವಾಗ ಜ್ಞಾನ ಬರ್ತದಂತ. ನಿದ್ರಾ ಅವಸ್ಥೆಯಲ್ಲಿ ಆತ್ಮನಿಗೆ ಜ್ಞಾನ ಇಲ್ಲ, ಇದು ನೈಯಾಯಿಕರ ಅಭಿಪ್ರಾಯ. ಅವನು ಪಾಷಾಣಪ್ರಾಯವತ್, ಕಲ್ಲಿನಂತೆ ಜಡವಾದವನು ಆತ್ಮ. ಮನಸ್ಸು ಸಂಯೋಗವಾದಾಗ ಅವನಲ್ಲಿ ಜ್ಞಾನೋತ್ಪತ್ತಿ ಆಗ್ತದೆ. ಜ್ಞಾನಾಧಿಕರಣಂ ಆತ್ಮ ಅಂತ ಬರೀತಾರೆ ಅವರು. ಅದಕ್ಕಾಗಿ ನೈಯಾಯಿಕಾದಿಗಳು ನಿತ್ಯ ಚೈತನ್ಯ ಸ್ವರೂಪ ಆತ್ಮ ಅಂತ ಒಪ್ಪೋದಿಲ್ಲ. ಅದನ್ನು ಹೊಡೆದೋಡಿಸುವುದಕ್ಕಾಗಿ ಶಂಕರ ಭಗವತ್ಪಾದರು ಇಲ್ಲಿ ಏನು ಬರೆದಾರೆ ಅಂತ ಕೇಳಿದರೆ, ನಿತ್ಯ ಚೈತನ್ಯ ಸ್ವಭಾವೇ ಅಂತ ಬರ್ತಾರೆ. ನಿತ್ಯ ಚೈತನ್ಯ ಸ್ವಭಾವೇ ಮಾತರಿಶ್ವಾನ ಅಂತ ಶಬ್ದ ನಡೀತದ. ಯಾರು ಅಂತ ಇಲ್ಲಿ ವಾಯು ಪ್ರಾಣ. ಮಾತರಿಶ್ವ, ಇವಾಗ ಮಾತರಿಶ್ವ ಅಂತ ಹೆಸರು ಯಾಕೆ ಬಂತು ಪ್ರಾಣಕ್ಕೆ? ಅಂದರೂ ಹಿರಣ್ಯಗರ್ಭ ಅಂತೂ ಇಲ್ಲಿ ಅಂಗೀಕಾರ ಮಾಡಿದ್ದೇವೆ.
ಯಾಕೆ ಬಂತು ಅಂತ ಕೇಳಿದ್ರೆ ಬರೀತಾರೆ ಮಾತರಿ ಅಂತರಿಕ್ಷೆ. ಮಾತರಿ ಅಂದರೆ ಅಂತರಿಕ್ಷೆ, ಹೊರಗಿನ ಈಗ ಗಾಳಿಯನ್ನು ತೋರಿಸ್ತಾರೆ ಅವರು. ಶ್ವೇಯತಿ ಗಚ್ಚತಿ ಇತಿ, ಅಂತರಿಕ್ಷದಲ್ಲಿ ಸಂಚಾರ ಮಾಡುವುದರಿಂದ. ಮಾತರಿಶ್ವ ವಾಯು. ಮಾತರಿಶ್ವ ಅಂದರೆ ಯಾರು? ವಾಯು, ವಾಯುದೇವತೆ. ಅದು ಅಷ್ಟೇ ಅಲ್ಲ, ಸರ್ವ ಪ್ರಾಣಭೃತ್. ಈ ಹೊರಗಿನ ಪ್ರಾಣಗಳಿಗೂ ಪ್ರಾಣ ಆಗೈತಿ, ಮುಖ್ಯ ಪ್ರಾಣ. ಹೊರಗಿನ ಪ್ರಾಣಗಳಿಗೂ ಪ್ರಾಣ ಆಗೈತೆ, ಮುಖ್ಯ ಪ್ರಾಣ. ಇವಾಗ ಹಿರಣ್ಯಗರ್ಭ, ಈ ವಾಯುವಿಗೆ ನಾವು ಹಿರಣ್ಯಗರ್ಭ ಅಂತೂ ಕೂಡ ಕರಿತೇವೆ. ಹೆಂಗೆ ಅಂತ ಕೇಳಿದ್ರೆ, ಸಮಸ್ತ ಸೂಕ್ಷ್ಮ ಶರೀರಗಳ ಅಂದ್ರೆ ಸಮಷ್ಟಿ ಸೂಕ್ಷ್ಮ ಶರೀರಗಳ ಅಭಿಮಾನಿ ಹಿರಣ್ಯಗರ್ಭ ಅಂತ ಒಂದು ಮಾತಿದೆ. ಈ ಸ್ಥೂಲ ಶರೀರ ಯಾವಾಗ ಹೋಗ್ತದೆ ಅಂತ ಕೇಳಿದ್ರೆ, ಈ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಸೂಕ್ಷ್ಮ ಶರೀರ ಇದನ್ನು ಬಿಟ್ಟು ಹೋಗ್ತದೆ. ಆವಾಗಿದು ಏನಾಗ್ತದೆ? ಜಡಪ್ರಾಯ ಆಗ್ತದೆ, ಅದು ಶವ ಆಗ್ತದೆ. ಇದೊಂದು ಸಾಮಾನ್ಯ ನಿಯಮ, ನಮಗೂ ಗೊತ್ತು, ನಿಮಗೂ ಗೊತ್ತು. ಪ್ರಳಯ ಯಾವಾಗ ಆಗ್ತದೆ? ಮಹಾಪ್ರಳಯ ಅಂತ ಕರಿತೇವೆ ನೋಡ್ರಿ. ಯಾವಾಗ ಆಗ್ತದೆ? ಸಮಸ್ತ ಜೀವರಾಶಿಗಳ ಸಮಷ್ಟಿ ಅಭಿಮಾನಿ, ಸೂಕ್ಷ್ಮ ಶರೀರ ಅಭಿಮಾನಿ ಯಾವ ಹಿರಣ್ಯಗರ್ಭನಿದ್ದಾನೆಯೋ ಅವ ಯಾವಾಗ ಎಲ್ಲ ಪ್ರಾಣಿಗಳ ಕರ್ಮ ಮುಗಿದ ಮೇಲೆ ಸುಪ್ತಾವಸ್ಥೆಗೆ ಹೋಗಿಬಿಡುತ್ತಾನೆ. ಜಾಗೃತ ಅವಸ್ಥೆಗಿಲ್ಲ ಅವನು ಯಾವಾಗ ಸುಪ್ತಾವಸ್ಥೆಗೆ ಹೋಗುತ್ತಾನೆಯೋ ಆವಾಗ ಪ್ರಳಯ ಆಗ್ತದೆ. ಆವಾಗ ಇಡೀ ಜಗತ್ತು ಪ್ರಳಯ ಆಗ್ತದೆ. ಅವನು ಮತ್ತೆ ಯಾವಾಗ ಹೆಸರಾಗ್ತಾನೆ ಅಂತ ಕೇಳಿದರೆ, ಎಲ್ಲ ಜೀವರಾಶಿಗಳ ಪ್ರಾರಬ್ಧ ಕರ್ಮ ಉನ್ಮುಖವಾದಾಗ, ಫಲವನ್ನು ಕೊಡುವುದಕ್ಕೆ ಉನ್ಮುಖವಾದಾಗ ಹೆಸರಾಗ್ತಾನೆ. ಹೀಗಾಗಿ ಹಿರಣ್ಯಗರ್ಭನನ್ನು ಮುಖ್ಯ ಜೀವ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಮುಖ್ಯ ಜೀವ ಅಂತ ಕರೀತಾರೆ. ಇಲ್ಲಿ ಪ್ರಾಣವೇ ಹಿರಣ್ಯಗರ್ಭ, ಅವನೇ ಮುಖ್ಯ ಜೀವ. ಇದು ಇಷ್ಟು ಶಾಸ್ತ್ರೀಯ ಭಾಷೆಯಲ್ಲಿ. ನಿಮ್ಮ ಭಾಷೆಯಲ್ಲಿ ಮಾತಾಡೋಣ. ಇಲ್ಲಿ ಪ್ರಾಣ ಇದ್ದರೇನೇ ಎಲ್ಲ ವ್ಯವಹಾರ ನಡೀತಾವೆ. ಶರೀರದಲ್ಲಿ ಪ್ರಾಣ ಇದ್ದರೆ, ಮತ್ತು ಶರೀರದಲ್ಲಿ ಪ್ರಾಣ ಮತ್ತು ತ್ರಾಣ ಅಂತೂ ಕೂಡ ಕರಿತೇವೆ. ಅದನ್ನು ಶಕ್ತಿ ಬರ್ತದೆ. ಶರೀರದಲ್ಲಿ ಪ್ರಾಣ ಇಲ್ಲಾಂದರೆ ಶಕ್ತಿ ಇಲ್ಲ, ಏನೂ ಇಲ್ಲ. ನೋಡುವ ಶಕ್ತಿ, ಕೇಳುವ ಶಕ್ತಿ, ಉಣ್ಣುವ ಶಕ್ತಿ, ಮಾತನಾಡುವ ಶಕ್ತಿ, ಪ್ರತಿಯೊಂದು ಇಂದ್ರಿಯಗಳಲ್ಲಿ ಶಕ್ತಿ ಅಂತೇನು ಇದೇ ಇಲ್ಲ. ಅದು ಪ್ರಾಣವಾಯು ಇದ್ದರೆ ಮಾತ್ರ, ಇಲ್ಲದೆ ಹೋದರೆ ಇಲ್ಲ. ಅದಕ್ಕಾಗಿ ಇಲ್ಲಿ ಮುಖ್ಯವಾಗಿ ಹೊರಗಿರುವ ವಾಯು ಪ್ರಾಣವೇ. ಈ ಪ್ರಾಣಕ್ಕೂ ಪ್ರಾಣವಾಗಿರುವಂತಹ ಹಿರಣ್ಯಗರ್ಭಕ್ಕೆ ಅದು ಮುಖ್ಯ ಪ್ರಾಣ ಅಂತ ಅಂಗೀಕಾರ ಮಾಡೋಣ. ಮುಖ್ಯ ಪ್ರಾಣ. ಮಾತರಿ ಅಂತರಿಕ್ಷೇಶ್ವೇ ಇತಿ ಗಚ್ಚತಿ ಇತಿ ಮಾತರಿಶ್ವ ವಾಯು ಸರ್ವ ಪ್ರಾಣಭೃತ್. ಸರ್ವ ಪ್ರಾಣಭೃತ್ ಅಂತ ಬರ್ತಾರೆ ನೋಡ್ರಿ. ಸರ್ವ ಪ್ರಾಣಭೃತ್, ಸರ್ವಭೃತ್ ಅಂತಷ್ಟೇ ಬರೆದಿಲ್ಲ, ಸರ್ವ ಪ್ರಾಣಭೃತ್, ಎಲ್ಲ ಪ್ರಾಣಗಳಿಗೂ ಮುಖ್ಯ ಪ್ರಾಣ, ಸರ್ವ ಪ್ರಾಣಭೃತ್. ಕ್ರಿಯಾತ್ಮಕ, ಆ ಸರ್ವ ಪ್ರಾಣಭೃತ್ ಯಾವ ಹಿರಣ್ಯಗರ್ಭ ಇದ್ದಾರಲ್ಲ, ಕ್ರಿಯಾತ್ಮಕ, ಅಲ್ಲಿ ವ್ಯವಹಾರ ನಡೀತದೆ. ಯದಾಶ್ರಯಾಣಿ ಕಾರ್ಯಕರಣ ಜಾತಾನಿ, ಯಾವುದನ್ನು ಆಶ್ರಯಿಸಿ ಕಾರ್ಯಗಳು ಕರಣಗಳು ಇದ್ದಾವೆಯೋ, ಯಾವುದರ ಆಶ್ರಯದಲ್ಲಿ ಕಾರ್ಯಕರಣಗಳು ಇದ್ದಾವೆಯೋ. ಕಾರ್ಯಕರಣ ಶಬ್ದ ಉಪಯೋಗ ಮಾಡ್ತೇವೆ. ಕರಣ ಕಾರ್ಯಗಳು, ಮೊದಲು ಕರಣ, ತದನಂತರ ಕಾರ್ಯ. ಅದರ ರೂಢಿ ಏನು? ಕಾರ್ಯಕರಣಗಳು ಅಂತೆ ರೂಢಿ. ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ, ಪ್ರತಿಯೊಂದರ ಕಾರಣಕ್ಕೂ ಒಂದು ಕಾರ್ಯ ಇದೆ. ಇವೆರಡವು ಯಾವುದರ ಆಶ್ರಯದಲ್ಲಿ ಇವೆ ಅಂದರೆ ಮುಖ್ಯ ಪ್ರಾಣನ ಆಶ್ರಯದಲ್ಲಿ ಇವೆ. ಸರ್ವ ಪ್ರಾಣ ಭೃತ್ ಅಂತ ಇದ್ದಾರೆ, ಆಶ್ರಯದಲ್ಲಿ ಇವೆ. ಕಾರ್ಯಕರಣ ಜಾತಾನಿ ಯಸ್ಮಿನ್ ಓತಾನಿ ಪ್ರೋತಾನಿ ಚ ಮತ್ತು ಯಾವುದರಲ್ಲಿ ಇವೆಲ್ಲವೂ ಓತಪ್ರೋತವಾಗಿ ಆಶ್ರಯವನ್ನು ಪಡೆದಿವೆಯೋ. ಯತ್ ಯಾವುದು? ಸೂತ್ರ ಸಂಜ್ಞಕಂ. ಸೂತ್ರ ಸಂಜ್ಞಕಂ, ಇಲ್ಲೊಂದು ಸೂತ್ರ ಸಂಜ್ಞಕಂ ಅಂತ ಶಬ್ದ ಬರೀತಾರೆ. ಸರ್ವಸ್ಯ ಜಗತಃ ವಿಧಾರಯಿತೃ, ಸರ್ವ ಜಗತ್ತವನ್ನು ಧರಿಸಿಕೊಂಡಿರುವಿಕೆ ಆ ಮುಖ್ಯ ಪ್ರಾಣನಲ್ಲಿ ಇದೆ. ಈ ಸೂತ್ರ ಸಂಜ್ಞಕಂ ಅನ್ನುವಂತಹ ವಾಕ್ಯ ಇದೆಯಲ್ಲ, ಏನು ಹೇಳ್ತದಂದ್ರೆ, ಒಂದು ಮಾಲೆ. ಈಗ ನನ್ನ ಕೊರಳಲ್ಲಿ ಒಂದು ಮಾಲೆ ಇದೆ, ರುದ್ರಾಕ್ಷ. ಇದರಲ್ಲಿ ಒಂದು ಸೂತ್ರ ಇದೆ, ಅದೇ ನೂಲು. ಆ ಸೂತ್ರವನ್ನು ಆಶ್ರಯಿಸಿಕೊಂಡು ಈ ಎಲ್ಲ ಕಾಳುಗಳು ನಿಂತಿವೆ. ಆ ಸೂತ್ರ ಕಟ್ಟಾಗಿ ಒಂದೊಂದು ಬಿದ್ದು ಹೋಗಿಬಿಡ್ತಾವೆ. ಹಾಗೆ ಇಡೀ ಜಗತ್ತು ಜೀವಿಸಿಕೊಂಡು ಇರಬೇಕಾದರೆ ಮುಖ್ಯ ಪ್ರಾಣನ ಅವಶ್ಯಕತೆ ಇದೆ. ಅವನು ಸೂತ್ರಪ್ರಾಯವಾಗಿ ಎಲ್ಲದರ ಒಳಗೆ ಇದ್ದಾನೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಸೂತ್ರ ಸಂಜ್ಞಕಂ.
ಸರ್ವಸ್ಯ ಜಗತಃ ವಿಧಾರಯಿತರು, ಎಲ್ಲ ಜಗತ್ತವನ್ನು ಧರಿಸಿಕೊಂಡವ. ಈ ದಾರಿ ಹಾಗೆ ಎಲ್ಲ ಕಾಲುಗಳನ್ನು ಧರಿಸಿಕೊಂಡಿದೆಯೋ ಹಾಗೆ ಸರ್ವ ಜಗತ್ತನ್ನು ಅಂದರೆ ಚರಾಚರಾತ್ಮಕವಾದ ಜಂಗಮ ಸ್ಥಾವರ ಪ್ರಾಣಿಗಳನ್ನು ಧರಿಸಿಕೊಂಡವನು. ಸಹ ಮಾತರಿಶ್ವ, ಸಹ ಆ ಮಾತರಿಶ್ವ ಮುಖ್ಯ ಪ್ರಾಣನು ಅಥವಾ ಹೊರಗಿನ ಪ್ರಾಣನು ಎಲ್ಲ ಕೂಡಿಸೋದಿಲ್ಲ, ಆದರೆ ಮುಖ್ಯ ಪ್ರಾಣನ ಇಟ್ಕೊಳ್ಳಿ ನಾವು. ಸಹ ಮಾತರಿಶ್ವ ಅಪಹ, ಅಪಹ ಅನ್ನುವುದಕ್ಕೆ ಬರೀತಾರೆ ಶಂಕರ ಭಗವತ್ಪಾದರು. ಕರ್ಮಾಣಿ ಪ್ರಾಣಿನಾಂ ಚೇಷ್ಟಾ ಲಕ್ಷಣಾನಿ ಅಗ್ನಿ ಆದಿತ್ಯ ಪರ್ಜನ್ಯಾದೀನಾಂ ಜ್ವಲನ ದಹನ ಪ್ರಕಾಶ ಅಭಿವರ್ಷಣಾದಿ ಲಕ್ಷಣಾನಿ ದಧಾತಿ ವಿಭಜತಿ ಇತ್ಯರ್ಥಃ. ಅಪಹ ನಮಗೆ ಸಹಜವಾಗಿ ಅಪಹ ಅಂದರೆ ನೀರು, ನೀರು ಬಹುವಚನ ನೀರುಗಳು. ಈ ಅಪ್ ಶಬ್ದ ಏನಿದೆ ಅಂದರೆ ನಿತ್ಯ ಬಹುವಚನ ಅಂತ ಶಬ್ದ. ಅಪಹ ಅಪಹ ಅದ್ಭಿ ಅದ್ಭ್ಯ ಅದ್ಭ್ಯಾಂ ಅದ್ಭ್ಯ ಅದ್ಭ್ಯ ಅದ್ಭ್ಯಾಂ ಅಪಾಂ ಅಪ್ಸು ಅಂತ ಶಬ್ದ ಇದೆ. ಆ ಶಬ್ದ ಸುಮ್ಮನೆ ವಿದ್ಯಾರ್ಥಿಗಳಿದ್ದೀರಿ ಅಂತ ನೆನಪು ಮಾಡೋದು. ನಿಮಗೆ ನೆನಪು ಐತು ಇಲ್ಲೋ ನನಗೆ ಗೊತ್ತಿಲ್ಲ, ನಾ ಮರಿಬಾರ್ದಂತ ನಿಮಗೆ ನೆನಪು ಮಾಡೋದು, ಪಾಠ ಮಾಡೋಕತ್ತೆ. ಇಲ್ಲಿ ಅಪಹ ಅಂದರೆ ಬಹುವಚನ, ನಿತ್ಯ ಬಹುವಚನ ಶಬ್ದ, ನೀರುಗಳು ಅಂತ ಅರ್ಥ. ಅದನ್ನು ಭಾಷಾಕಾರ ಏನಂತಾರಂದ್ರೆ ನೀರುಗಳು ಅನ್ನುವುದನ್ನು ಹಿಂಗೆ ಬರೀತಾರಲ್ಲ, ಕರ್ಮ ಪ್ರಾಣಿನಾಂ ಕರ್ಮಾಣಿ, ಪ್ರಾಣಿಗಳ ಕರ್ಮಗಳು ಯಾವಪ್ಪ ಅಂದ್ರೆ ಚೇಷ್ಟಾ ಲಕ್ಷಣಾನಿ. ಪ್ರಾಣಿಗಳಲ್ಲಿ ಏನು ಚೇಷ್ಟೆ ಅಂದರೆ ಕ್ರಿಯೆ ಕಾಣ್ತದಲ್ಲ, ಹೌದು ಅದು ಅಪಹ ಎಂಬುವ ಶಬ್ದದಿಂದ ಹೇಳಲ್ಪಟ್ಟಿದೆ ಇಲ್ಲಿ. ಅದನ್ನು ಬರೀತಾರೆ, ಇನ್ನೂ ವಿವರಣೆ ಮಾಡ್ತಾರೆ. ಅಗ್ನಿ ಒಂದು, ಅಗ್ನಿ ಎರಡು, ಆದಿತ್ಯ ಮೂರು, ಪರ್ಜನ್ಯ. ಆದೀನಾಂ ಆದಿ ಶಬ್ದದಿಂದ ಇನ್ನುಳಿದನ್ನು ತಗೋಬಹುದು. ಇಲ್ಲಿ ಅಗ್ನಿಕ್ರಿಯೆ ಏನು ಅಂದರೆ ಬರೀತಾರೆ ಜ್ವಲನ ದಹನ. ಜ್ವಲನ ಉರಿಯುವುದು, ದಹನ ಸುಡುವುದು, ಇವೆರಡೂ ಅಗ್ನಿಕ್ರಿಯೆ. ಆಮೇಲೆ ಪ್ರಕಾಶ, ಇದು ಆದಿತ್ಯ ಸೂರ್ಯನ ಕೆಲಸ, ಪ್ರಕಾಶದ. ಆಮೇಲೆ ಅಭಿವರ್ಷಣ, ಮಳೆ ಸುರಿಸುವುದು. ಅಭಿವರ್ಷಣ ಅಂದ್ರೆ ಮಳೆ ಸುರಿಸುವುದು. ಲಕ್ಷಣಾನಿ, ಅಭಿವರ್ಷಣ ಅಂದ್ರೆ ಮಳೆ ಸುರಿಸುವುದು. ಅಭಿವರ್ಷಣಾದಿ ಲಕ್ಷಣಾನಿ ದಧಾತಿ, ಮೋಡಗಳು ಮಳೆ ಸುರಿಸುತ್ತದೆ. ಅದಕ್ಕೆ ಅಪಹ ಅಂದ್ರೆ ನೀರು ಅಂತ ಒಂದು ಅರ್ಥ ಐತಲ್ಲ, ಇಲ್ಲಿ ಮೋಡಗಳು ಅಂತ ತಗೊಳ್ಳಿಕ್ಕೆ ನಮಗೆ ಅವಕಾಶ ಇದೆ. ದಧಾತಿ, ದಧಾತಿ ಅನ್ನೋದಕ್ಕೆ ವಿಭಜತಿ ಇತ್ಯರ್ಥ. ಮೋಡಗಳ ಕರ್ತವ್ಯ ಏನು, ಅಗ್ನಿಯ ಕರ್ತವ್ಯ ಏನು, ಆದಿತ್ಯನ ಕರ್ತವ್ಯ ಏನು, ಹೀಗೆ ಪ್ರತಿಯೊಂದು ಪ್ರಾಣಿಗಳ ಕರ್ತವ್ಯ ಏನು ಅನ್ನುವುದನ್ನು ವಿಭಾಗಿಸಿಕೊಡುವತನ ಯಾರಲ್ಲಿದೆ? ಮಾತರಿಶ್ವ ಅನ್ನುವ ಪ್ರಾಣನಲ್ಲಿ ಇದೆ. ಮಾತರಿಶ್ವ ವಿಭಜತಿ ಇತ್ಯರ್ಥ. ಧಾರಯತಿ ಇತಿವ, ಅಥವಾ ಇವೆಲ್ಲವನ್ನು ಧರಿಸಿಕೊಂಡಿದೆ ಅನ್ನೋದು ಒಂದು ಅರ್ಥ, ಅಥವಾ ಇವೆಲ್ಲವನ್ನು ಧರಿಸಿಕೊಂಡಿದೆ ಅನ್ನೋದು ಒಂದು ಅರ್ಥ. ಇದಕ್ಕೊಂದು ಪ್ರಮಾಣ ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ ಇಲ್ಲಿ ಮುಖ್ಯ ಹಿರಣ್ಯ ಗರ್ಭನನ್ನು ತೊಗೊಂಡಿದ್ದೇವೆ. ಮುಖ್ಯ ಪ್ರಾಣ ಅಂದರೆ ಹಿರಣ್ಯ ಗರ್ಭ ಅಂತ. ಭೀಷಾಸ್ಮಾದ್ ವಾತಃಪವತೆ, ಇವನ ಹೆದರಿಕೆಯಿಂದ ವಾಯುವು ನಿರಂತರವಾಗಿ ಬೀಸುತ್ತಿರುತ್ತಾನೆ. ಭೀಷೋದೀತಿ ಸೂರ್ಯ, ಇವನ ಹೆದರಿಕೆಯಿಂದ ಸೂರ್ಯನು ಉದಯಿಸುತ್ತಾನೆ. ಭೀಷಾಸ್ಮಾದ್ ಅಗ್ನಿಶ್ಚ ಇಂದ್ರಶ್ಚ, ಇವನ ಹೆದರಿಕೆಯಿಂದ ಅಗ್ನಿಯು ಉರಿಯುತ್ತದೆ. ಆಮೇಲೆ ಇಂದ್ರ ಇವನ ಹೆದರಿಕೆಯಿಂದ 3 ಲೋಕಗಳನ್ನು ಆಳುತ್ತಾನೆ. ಅಷ್ಟೇ ಅಲ್ಲ, ಮೃತ್ಯುರ್ಧಾವತಿ ಪಂಚಮಃ, 5ನೇದಾಗಿ ಮೃತ್ಯು ಧಾವತಿ. ಮೃತ್ಯುರ್ಧಾವತಿ, ಮೃತ್ಯುವು ಓಡುತ್ತದೆ ಅಂದ್ರೆ ತನ್ನ ಕ್ರಿಯೆ ಮಾಡೋಕೆ ಓಡ್ತದಂತ ಅರ್ಥ. ಇದು ಹಿರಣ್ಯ ಗರ್ಭನ ಆಜ್ಞೆಯ ಮೇರೆಗೆ, ಅಂದರೆ ಮುಖ್ಯ ಪ್ರಾಣನ ಆಜ್ಞೆಯ ಮೇರೆಗೆ ಅಂತ ಅಂಗೀಕಾರ ಮಾಡಿದ್ದೇವೆ. ಆ ಹಿರಣ್ಯ ಗರ್ಭ ಅನ್ನವ ಇಲ್ಲಿ ಶಾಸ್ತ್ರದಲ್ಲಿ ಮುಖ್ಯ ಪ್ರಾಣ ಅಂತ ಒಪ್ಪಿಕೊಂಡಂಥ ವಿಚಾರ. ಇತ್ಯಾದಿ ಶ್ರುತಿಭ್ಯ, ತೈತಿರಿಯ ಉಪನಿಷತ್ತಿನ ಈ ಶ್ರುತಿಯನ್ನು ಪ್ರಮಾಣವನ್ನಾಗಿ ಕೊಟ್ಟರು. ಸರ್ವಾಹಿ ಕಾರ್ಯಕರಣ ವಿಕ್ರಿಯಾ, ಸರ್ವಾಹಿ ಹಿ ಅನ್ನೋದು ನಿಶ್ಚಯಾರ್ಥದಲ್ಲಿ, ಸರ್ವ ಕಾರ್ಯಕರಣ ವಿಕ್ರಿಯಾ, ಕಾರ್ಯಾತ್ಮಕವಾದ ವಿಕಾರ, ಕರಣಾತ್ಮಕವಾದ ವಿಕಾರ, ಇವೆಲ್ಲವೂ ನಿತ್ಯ ಚೈತನ್ಯ ಆತ್ಮಸ್ವರೂಪೇ ಸರ್ವಾಸ್ಪದಭೂತೆ ಸತಿ ಏವ ಭವಂತಿ ಇತ್ಯರ್ಥ. ನಿತ್ಯ ಚೈತನ್ಯ ಆತ್ಮಸ್ವರೂಪೇ ಸರ್ವಾಸ್ಪದಭೂತೆ ಸತಿ, ಸತಿ ಸಪ್ತಮಿ, ನಿತ್ಯ ಚೈತನ್ಯ ಅದೇ ಮೊದಲು ವ್ಯಾಖ್ಯಾನ ಆಗೈತೆ ಅದು. ನಿತ್ಯ ಚೈತನ್ಯ ಅಂದರೆ ಯಾವಾಗಲೂ ಚೇತನ ಸ್ವರೂಪವಾಗಿರುವ
ನಿತ್ಯ ನಿತ್ಯ ಚೈತನ್ಯ ಆತ್ಮಸ್ವರೂಪೇ, ಯಾವಾಗಲೂ ಚೇತನ ಸ್ವರೂಪವಾಗಿರುವ ಆತ್ಮಸ್ವರೂಪವಾಗಿರುವ ಸರ್ವಕ್ಕೂ ಆಸ್ಪದವನ್ನು ಕೊಟ್ಟಿರುವ ಆತ್ಮತತ್ವವು ಇರುತ್ತಿರಲು ಇವೆಲ್ಲವೂ ಭವಂತಿ. ಈಗೇನೇ ಮ್ಯಾಲೆ ಹೇಳ್ಕೊಂಡು ಬಂದಿವಲ್ಲ, ಈ ಎಲ್ಲ ಕ್ರಿಯೆಗಳು ನಡೆಯುತ್ತವೆ. ಆ ಆತ್ಮತತ್ವ ಇಲ್ಲದೆ ಹೋದರೆ ಯಾವ ಕ್ರಿಯೆಗಳು ನಡೆಯುವುದಿಲ್ಲ ಅನ್ನುವುದು ಇಷ್ಟು ಭಾಷ್ಯದ ಅಭಿಪ್ರಾಯ. ಇವತ್ತಿನ ಪಾಠಕ್ಕೆ ಇಷ್ಟು ಸಾಕು ಅಂತ ಹೇಳ್ತಾ ಮುಂದಿನ ವಿಷಯವನ್ನು ಮತ್ತೆ ನಾವು ನೀವೆಲ್ಲರೂ ತಿಳಿದುಕೊಳ್ಳೋಣವೆಂದು ಹೇಳುತ್ತಾ ಇಂದಿನ ಪಾಠಕ್ಕೆ ವಿಶ್ರಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.